ನಮಸ್ಕಾರ ಸ್ನೇಹಿತರೆ, ಇನ್ನೇನು ನವರಾತ್ರಿ ಬಂದೇ ಬಿಡ್ತು. ನಿಮ್ಮನೇಲೂ ನವರಾತ್ರಿ ತಯಾರಿಯನ್ನ ನಿಮ್ಮಮ್ಮ ಶುರು ಮಾಡಿರ್ಬೇಕಲ್ಲ. ನವರಾತ್ರಿಯ 9 ದಿನ ಪೂಜಿಸಲ್ಪಡುವ ನವದುರ್ಗೆಯರು ಯಾರು? ಇವರ ಕತೆ ಏನು? ಇವರನ್ನ ಆರಾಧಿಸೋದು ಹೇಗೆ? ಈ ದಿನ ಯಾವ ಬಣ್ಣದ ಬಟ್ಟೆ ಧರಿಸಬೇಕು? ಇದನ್ನೆಲ್ಲ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ವೀಕ್ಷಿಸಿ. ಜಗನ್ಮಾತೆ ಶೈಲಪುತ್ರಿ ನವರಾತ್ರಿಯಲ್ಲಿ ಆರಾಧಿಸಲ್ಪಡುವ ಮೊದಲನೆಯ ದೇವಿ. ಇವಳು ಪರ್ವತರಾಜನ ಮಗಳು. ಶೈಲ ಎಂದರೆ ಪರ್ವತ ಹಾಗೂ ಪುತ್ರಿ ಎಂದರೆ ಮಗಳು ಎಂದರ್ಥ. ತಾಯಿ ಶೈಲಪುತ್ರಿ ಸತೀದೇವಿಯ ಪುನರ್ಜನ್ಮ ರೂಪ ಎಂದು ಪುರಾಣಗಳು ಹೇಳುತ್ತೆ. ಶ್ವೇತ ವಸ್ತ್ರಗಳನ್ನು ಧರಿಸುವ ಮಾತೆ ನಂದಿಯ ಮೇಲೆ ಆಸೀನಳಾಗಿದ್ದಾಳೆ. ಇವಳ ಶಿರದ ಮೇಲೆ ಅರ್ಧಚಂದ್ರ ಇದ್ದು ಇವಳ ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾಳೆ. ಮೊದಲೇ ಹೇಳಿದಂತೆ ಶೈಲಪುತ್ರಿ ಪರ್ವತರಾಜನ ಮಗಳು. ಆದರೆ ಶೈಲಪುತ್ರಿಯ ಪೂರ್ವಜನ್ಮ ಮಾತೆ ಸತಿಯದು. ಸತೀದೇವಿ ರಾಜ ದಕ್ಷ ಪ್ರಜಾಪತಿ ಹಾಗೂ ಮಹಾರಾಣಿ ಪ್ರಸೂತಿಯ ಮಗಳು. ವೈರಾಗಿ ಶಿವನನ್ನ ಪ್ರೀತಿಸಿದ ಸತಿ ತನ್ನ ತಾಯಿಯ ಸಹಾಯದಿಂದ ಪ್ರಜಾಪತಿ ದಕ್ಷನಿಲ್ಲದ ಸಮಯದಲ್ಲಿ ಶಿವನನ್ನ ಮದುವೆ ಆಗ್ತಾಳೆ. ಆದರೆ ಶಿವನನ್ನ ದ್ವೇಷಿಸುತ್ತಿದ್ದ ಪ್ರಜಾಪತಿ ದಕ್ಷ ಮಗಳು ಒಬ್ಬ ಸ್ಮಶಾನವಾಸಿಯನ್ನು ಮದುವೆಯಾಗಿದ್ದರಿಂದ ಸಿಟ್ಟಿಗೆದ್ದು ಮಗಳೊಂದಿಗೆ ಎಲ್ಲಾ ಸಂಬಂಧಗಳನ್ನ ಕಡಿದುಕೊಳ್ತಾನೆ. ಎಷ್ಟೋ ವರ್ಷಗಳ ನಂತರ ದಕ್ಷ ಮಹಾರಾಜ ಬೃಹಪತಿಸ್ತವ ಅನ್ನೋ ಯಜ್ಞವನ್ನ ನಡೆಸ್ತಾನೆ. ಎಲ್ಲ ದೇವಾನುದೇವತೆಗಳು, ಸ್ವರ್ಗದ ಅಪ್ಸರೆಯರು, ಋಷಿ ಮುನಿಗಳನ್ನು ಈ ಯಜ್ಞಕ್ಕೆ ಆಹ್ವಾನಿಸ್ತಾನೆ. ಆದರೆ ಉದ್ದೇಶಪೂರ್ವಕವಾಗಿ ಶಿವ ಹಾಗೂ ಸತಿಯನ್ನು ಆಹ್ವಾನಿಸೋಲ್ಲ. ಆದರೂ ಸತೀದೇವಿ ತಂದೆಯೊಂದಿಗೆ ಪುನಃ ಒಂದಾಗಬೇಕೆಂದು ಶಿವನ ಜೊತೆಯಲ್ಲಿ ಯಜ್ಞಕ್ಕೆ ಹೋಗ್ತಾಳೆ. ಆದರೆ ಪ್ರಜಾಪತಿ ದಕ್ಷ ಶಿವನನ್ನ ಎಲ್ಲರ ಮುಂದೆ ಅವಮಾನಿಸ್ತಾನೆ. ತನ್ನ ಪತಿಗಾದ ಅವಮಾನವನ್ನು ಸಹಿಸಲಾಗದ ಸತೀದೇವಿ ಅಗ್ನಿ ಪ್ರವೇಶ ಮಾಡಿ ತನ್ನ ಪ್ರಾಣ ತ್ಯಾಗ ಮಾಡ್ತಾಳೆ. ಇದೇ ಸತೀದೇವಿ ಮುಂದೆ ಪರ್ವತರಾಜನ ಮಗಳಾಗಿ ಹುಟ್ಟಿ ಶಿವನನ್ನ ವರಿಸಿದ್ಲು ಅಂತ ಶಿವಪುರಾಣ ಹೇಳುತ್ತೆ. ಇವಳನ್ನ ಪಾರ್ವತಿ ಅಂತಾನೂ ಕರೀತಾರೆ. ಮಾತೆ ಶೈಲಪುತ್ರಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಮಾನವನ ಮೊದಲನೆಯ ಚಕ್ರವಾದ ಮೂಲಾಧಾರ ಚಕ್ರ ಎಚ್ಚರಗೊಳ್ಳುತ್ತೆ. ಇದರ ಮೂಲಕ ಹಠಯೋಗದ ಮಾರ್ಗದಲ್ಲಿ ಆಧ್ಯಾತ್ಮಿಕ ಜಾಗೃತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಸಾಧುಗಳು, ಋಷಿಗಳು ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿಯ ಆರಾಧನೆಯಲ್ಲಿ ಉಪವಾಸ ಮಾಡಿ ತಮ್ಮ ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸ್ತಾರೆ. ದುರ್ಗೆಯ ರೂಪಳಾದ ಶೈಲಪುತ್ರಿಗೆ ಮಲ್ಲಿಗೆ ಹೂವಿನ ಅಲಂಕಾರ ಮಾಡುವುದು ಶ್ರೇಷ್ಠ. ಮೊದಲನೆಯ ದಿನ ಕೆಂಪು ಬಣ್ಣದ ವಸ್ತ್ರ ಧರಿಸುವುದು ಸೌಖ್ಯ. ಮಾತೆ ಶೈಲಪುತ್ರಿಯ ಮಂತ್ರ ಓಂ ದೇವಿ ಶೈಲಪುತ್ರಿಯೇ ನಮಃ. ಇದಾಗಿತ್ತು ಮಾತೆ ಶೈಲಪುತ್ರಿಯ ಕಿರುಪರಿಚಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ದುರ್ಗೆಯ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿರಿ.